ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರತಿಭಟನೆ ಏನ್ ವಿಶೇಷತೆ ಅಂತಂದ್ರೆ ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತೇವೆ ಅಂತೇಳಿ 2017 ಕನಸು ಕಾಣಿಸ್ತಿದ್ರು. ಈಗ ಹಾಸ್ಪಿಟಲ್ ಸಿವಿಲ್ ಸ್ಟ್ರಕ್ಚರ್ ಅಂತೂ ಎಲ್ಲ ಕಂಪ್ಲೀಟ್ ಆಗೈತಿ. 200 ಕೋಟಿ ರೂಪಾಯಿ ಮೇಲೆ ಸರ್ಕಾರದವ್ರು ಆಲ್ರೆಡಿ ಖರ್ಚು ಮಾಡಿದ್ದಾರೆ. 1 ವರ್ಷ ಆಗಕ್ ಬಂತು ಸಿವಿಲ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ. ಅದು ಇವತ್ತಿನ ಮಟ್ಟ ಓಪನಿಂಗ್ ಮಾಡಕ್ ಬಂದಿಲ್ಲ, ಯಾರು ಅದನ್ನ ಆಪರೇಷನಲೈಸ್ ಮಾಡಕ್ ಬಂದಿಲ್ಲ. ಅದಕ್ಕೆ ನಾವು ಏನ್ ದಯವಿಟ್ಟು ನಾವು ಸರ್ಕಾರಕ್ಕೆ ಏನು ಕೇಳೋದಂತಂದ್ರೆ ಇಮಿಡಿಯೇಟ್ಲಿ 1 ತಿಂಗಳ ಒಳಗ ನೀವು ಓಪನಿಂಗ್ ಮಾಡ್ಬೇಕು. ಬರೀ ಓಪನಿಂಗ್ ಮಾಡಿ ಹೋಗ್ಬಾಡ್ರು. ನಮ್ ಇದು ಅಶೋಕ್ ನಗರ್ನಾಗ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿರಲ್ಲ, ಓಪನಿಂಗ್ 2 ಮುಖ್ಯಮಂತ್ರಿಗಳು ಓಪನಿಂಗ್ ಮಾಡ್ರಿ, ಎದಕ್ಕೂ ಉಪಯೋಗ ಆಗಲಿಲ್ಲ. ಅದು ಇವತ್ತು ಬಾಡಿಗೆ ಕೊಟ್ಟಾರದ್ ನಾವು ಯಾರಿಗೋ ನಡ್ಸಾಕ್ರಿ. ಸೊ ಹಂಗ ಆಗ್ಬಾಡ್ರು. ಓಪನಿಂಗ್ ಮಾಡಿ ಫಂಕ್ಷನಲ್ ಆಗ್ಬೇಕು. ಅದಕ್ಕೆ ತಕ್ಕಂತ ಏನ್ ಹ್ಯೂಮನ್ ರಿಸೋರ್ಸ್ ಬೇಕು, ಏನ್ ಡಾಕ್ಟರ್ಸ್ ಬೇಕು, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಅವ್ರದ್ದು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಬೇಕು. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡ್ರಿ, ಏನ್ ಮಾಡ್ತಾರೆ ಮಾಡ್ರಿ. ಅದು ಭಾಳ ಇಂಪಾರ್ಟೆಂಟ್ ಐತಿ. ಹ್ಯೂಮನ್ ರಿಸೋರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಸೂಪರ್ ಸ್ಪೆಷಾಲಿಟಿ ಅಂತ ಹೆಸರಿಟ್ಟಾರು, ಅದಕ್ಕೆ ತಕ್ಕಂತ ಮಷಿನರೀಸ್ ಏನ್ ಬೇಕು, ಡಿಜಿಟಲ್ ಸ್ಕ್ಯಾನಿಂಗ್ ಮಷಿನ್ ಇರ್ಬೋದು ಅಥವಾ ಎಲ್ಲಾ ಸುವಿಧಾಗಳು ಅದ್ರನಾಗ A to Z ಆಗ್ಬೇಕು. ಯಾಕಂದ್ರೆ ಸುಮಾರು 1.5-2 ಕೋಟಿ ಜನಸಂಖ್ಯೆ ಬೆಳಗಾವಿ ಆಜುಬಾಜುಕ್ ಇರ್ತಾರ. ಜಿಲ್ಲಾ ಆಜುಬಾಜುಕಿನ ಜಿಲ್ಲಾದವ್ರಿಗೆ ಎಲ್ಲರಿಗೂ ಮದತ್ ಆಕೈತಿ. ಇವತ್ತು ಹೊರಗಿನ ಹಾಸ್ಪಿಟಲ್ನಾಗ ಅಡ್ಮಿಟ್ ಆದ್ರಿಂದ ಹೊಲಾನ ಮಾರೋ ಪರಿಸ್ಥಿತಿ ಬಂದೈತಿ. ಹಂಗ ಬಿಲ್ ಹಚ್ತಾರು. ಸೊ ಅದಕ್ಕೆ ನಾವು ಇದು ನಡೆಸ್ಬೇಕಂತೇಳಿ ಜನಸಾಮಾನ್ಯಗೆ ಆಗ್ಬೇಕಂತ ಮಾಡಿದ್ವಿ. ಮತ್ತೊಂದೇನ್ ವಿಷಯ ಅಂತಂದ್ರೆ ಇವತ್ತು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ 70 ವರ್ಷ ಮೇಲೆ 75 ವರ್ಷ ಮೇಲೆ ಆಗಿದೆ. ಆದ್ರೂ ನಮ್ ಸರ್ಕಾರದವ್ರು ಇವತ್ತಿನ ದಿವಸ ಗೌರ್ಮೆಂಟ್ ಸ್ಕೂಲ್ ನಲ್ಲಿ 1ನೇ ಅಂತ 4ನೇ ಹುಡುಗರು ನೆಲಕ್ ಕುಂಡಿರ್ತಾರೆ. ಅವ್ರಿಗೊಂದು ಬೆಂಚ್ ಡೆಸ್ಕ್ ಇಲ್ಲ. ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ನಿವೇದನೆ ಮಾಡ್ತೇವೆ ಅಂತಂದ್ರೆ ಇವತ್ತು ಈ ಸಲ ಏನ್ ಸಿದ್ದರಾಮಯ್ಯ ಅವ್ರು ಹೇಳ್ತಾರ 4 ಲಕ್ಷ ಕೋಟಿ ಬಜೆಟ್ ಮಾಡ್ತೀನಿ, 4 ಲಕ್ಷ ಕೋಟಿ ಬಜೆಟ್ ಮಾಡ್ತೇನೆ ಅಂತ ಹೇಳಿ. ಈ ಬಜೆಟ್ ನಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು, ಎಲ್ಲಾ ಪ್ರೈಮರಿ ಸ್ಕೂಲ್ಸ್ ಏನು 1 to 4 ಇದಾವೆ, ಎಲ್ಲಾ ಹುಡುಗರಿಗೆ ಸ್ಕೂಲ್ಗೆ ಬೆಂಚು ಮತ್ತು ಡೆಸ್ಕ್ ಫೆಸಿಲಿಟಿ ಕೊಡ್ಬೇಕು. ಈ ಸಲ ಫಸ್ಟ್ ಸ್ಟೆಪ್ ಅದನ್ನ ಮಾಡ್ರಿ. ಮತ್ ಬಾಳಕಿಷ್ಟ ಮನವಿ ಅದಾವು, ಮನವಿ ನಾವು ಹೇಳ್ತಿರ್ತೇವೆ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಈ 2 ವಿಷಯ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ. ಮತ್ ಪ್ರತಿಭಟನೆ ಮಾಡಲ್ಲ ಅಷ್ಟೇ ಅಲ್ಲ, ಇನ್ನು ಫಾಲೋ ಅಪ್ ಮಾಡ್ತೇವೆ. ಈ ಸಲ ಇನ್ನು ಮುಗ್ಸಾಕಬೇಕು. ಅವರು ಇಲ್ಲಿಕ ಉಪವಾಸ ಸತ್ಯಾಗ್ರಹ ಕುಂಡು ಪರಿಸ್ಥಿತಿ ತಂದಿಡಬಾರ್ದು. ಜಿಲ್ಲಾಧಿಕಾರಿ ಥ್ರೂ ಹೊಂಟೈತ್ರಿ, ಸರ್ಕಾರ ಕೊಡ್ತಾರೆ. ಸೊ ವಿಜಯ್ ಪಾಟೀಲ್, ಜಿಲ್ಲಾ ಅಧ್ಯಕ್ಷ, ಬೆಳಗಾವಿ. पहले लड़े थे गोरों से, अब लड़ेंगे चोरों से। पहले लड़े थे गोरों से, अब लड़ेंगे चोरों से। पहले लड़े थे गोरों से, अब लड़ेंगे चोरों से। बेके बेको न्याय बेको, बेके बेको न्याय बेको, बेके बेको न्याय